ಈ ಕಡೆ ನೀನ್ ತಡ್ಸು ರಾಜಣ್ಣ, ನೀನ್ ತಡ್ಸು ರಾಜಣ್ಣ, ತಡ್ಸು ತಡ್ಸು ಈ ಕಡೆ ಮಕ್ಕದ ಕಡೆಯಿಂದ ಬಾ, ಮಕ್ಕದ ಕಡೆಯಿಂದ ಬಾ. ಹಾ ತಳ್ಸು ತಳ್ಸಂಗೆ, ಹಾ ತಳ್ಸು. ಹೇಳಿ ಮುಂದಕ್ಕೆ ಹೇಳಿ, ಹೇಳಿ ತಳ್ಸು. ಹಾ ಒಳ್ಳೆ ಒಂಚೂರು ಲೂಸ್ ಬಿಡು, ಲೂಸ್ ಬಿಡು. ನಿಲ್ಲಿ ನಿಲ್ಲಿ ನಿಲ್ಲಿ, ಒಂದ್ ನಿಮಿಷ ನಿಲ್ಲಿ. ಬರ್ರಿ ತಾವೆಲ್ಲರೂ ಕೂಡ ಕುತೂಹಲದಿಂದ ಕಾಯುತ್ತಿದ್ದಂತಹ ಒಂದು ಕಾಡಾನೆ ವಿಕ್ರಾಂತ್ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ. 3ನೇ ದಿವಸ ಪ್ರಯತ್ನ ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಮೊದಲ ದಿವಸ ಕಾನಳ್ಳಿ ಫಾರೆಸ್ಟ್ ನಲ್ಲಿ ಮಾಡ್ತಾರೆ, 2ನೇ ದಿವಸ ಅದೇ ಒಂದು ಭಾಗ ಲಕ್ಷ್ಮೀಪುರದಲ್ಲಿ ಕಂಟಿನ್ಯೂ ಮಾಡ್ತಾರೆ. ಅಲ್ಲೂ ಕೂಡ ಆಗ್ಲಿಲ್ಲ. ಭೀಮಾ ಬಂತು ಅಂತ ಎಲ್ರು ಕೂಡ ಹೇಳ್ತಾರೆ. ಸೊ ಹೀಗಾಗಿ ಭೀಮಾ ಒಂದು ಜಾಗದಲ್ಲಿ ಇದ್ದ, ಬೇಡ ಕಾರ್ಯಾಚರಣೆ ಅಂತ 2ನೇ ದಿವಸ ಸ್ಥಗಿತ ಮಾಡ್ತಾರೆ. ನಂತರ 3ನೇ ದಿವಸಕ್ಕೆ ಎಲ್ರು ಕೂಡ ಮತ್ತೊಮ್ಮೆ ರೆಡಿಯಾಗಿ ಆ ಒಂದು ಭಾಗಕ್ಕೆ ಹೋಗೋದಿಲ್ಲ. ಕಾನಳ್ಳಿ ಫಾರೆಸ್ಟ್ ಇಂದ ಬೇರೆ ಕಡೆ ಪಾಸ್ ಆಗಿರ್ತಾನೆ ವಿಕ್ರಾಂತ್. ಭೈರವದೇವಿ ಗುಡ್ಡ ಅಂತ ಒಂದು ಆ ಕಡೆ ಒಂದು ಭಾಗಕ್ಕೆ, ಅಂದ್ರೆ ಅರೇಳಿಯಿಂದ ಕೆಳಗಡೆ ಬರುತ್ತೆ ಒಂದು ಕಾಫಿ ಎಸ್ಟೇಟ್ ಆಗಿರ್ಬೋದು. ಸೊ ಸುತ್ತಮುತ್ತ ಅಲ್ಲಿ ಪಾಸ್ ಆಗಿದ್ದಾನೆ ಅಂತ ಮೆಸೇಜ್ ಬರುತ್ತೆ ಟ್ರ್ಯಾಕರ್ಸ್ ಕಡೆಯಿಂದ. ಇಮಿಡಿಯೇಟ್ ಅಲ್ಲಿಗೆ ಶಿಫ್ಟ್ ಆಗುತ್ತೆ ನಮ್ಮ ಎಲ್ಲಾ ಕುಮ್ಕಿ ಆನೆಗಳು. ಸೊ ಹೀಗಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾರೆ. ಆ ಒಂದು ಟೈಮ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಭೀಮಾ ಅದೇ ಒಂದು ಭಾಗದಲ್ಲಿ ಒಂದು ಮೆಸೇಜ್ ಸಿಗುತ್ತೆ ಓಡಾಡ್ತಿದ್ದಾನೆ ಅಂತ. ಸೊ ಹೀಗಾಗಿ ಭೀಮಾ ಇರುವಂತಹ ಟೈಮ್ ಅಲ್ಲಿ ಕಾರ್ಯಾಚರಣೆ ಮಾಡುವುದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಏನ್ ಮಾಡ್ತಾರೆ, ಭೀಮನನ್ನ ಹೇಗಾದ್ರೂ ಮಾಡಿ ಅರವಳಿಕೆ ಮದ್ದನ್ನ ಕೊಟ್ಟು ಮಲಗಿಸ್ಬೇಕು ಅಂತ ಟೀಮ್ ಎಲ್ಲ ಕೂಡ ರೆಡಿಯಾಗಿ ಪ್ಲಾನ್ ಮಾಡಿ ಡಿಸ್ಕಷನ್ ಮಾಡಿ ರಮೇಶ್ ಡಾಕ್ಟರ್ ಅವರ ನೇತೃತ್ವದಲ್ಲಿ ಅರವಳಿಕೆ ಮದ್ದನ್ನ ಹೊಡಿತಾರೆ ಭೀಮನಿಗೆ. ನಂತರ ಭೀಮಾ ಅಲ್ಲಿ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ, ನಿದ್ದೆ ಮಂಪ್ರಿಗೆ ಹೋಗ್ತಾನೆ. ಇಲ್ಲಿ ಎಂದಿನಂತೆ ವಿಕ್ರಾಂತ್ ಸೆರೆ ಕಾರ್ಯಾಚರಣೆ ಈಗ ಸುಲಭ ಆಗುತ್ತೆ ಭೀಮಾ ಇಲ್ದೆ. ಸೊ ಹೀಗಾಗಿ ಭೀಮಾ ಈಗೇನು ಎಂಟ್ರಿ ಕೊಡೋದಿಲ್ಲ, ಸೊ ಸೇಫರ್ ಸೈಡ್ ಅಲ್ವಾ. ಸೊ ಹೀಗಾಗಿ ವಿಕ್ರಾಂತ್ ಸೆರೆ ಕಾರ್ಯಾಚರಣೆನ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತಾರೆ. ರಮೇಶ್ ಡಾಕ್ಟರ್ ಅವರು ಹೋಗಿ ವಿಕ್ರಾಂತ್ ನ ಡಾಟ್ ಮಾಡ್ತಾರೆ. ಸುಮಾರು ದೂರ ವಿಕ್ರಾಂತ್ ಕೂಡ ಓಡ್ತಾನೆ. ರಸ್ತೆ ದಾಟುವುದಾಗಿರ್ಬೋದು, ಬೇರೆ ಬೇರೆ ಕಾಫಿ ತೋಟಕ್ಕೆ ಹೋಗುವಂತಹದ್ದಾಗಿರ್ಬೋದು, ಎಲ್ಲವೂ ಕೂಡ ಆಗುತ್ತೆ. ನಂತರದಲ್ಲಿ ಅರೇಳಿಯಿಂದ ಸ್ವಲ್ಪ ಡೌನ್ ಸಕಲೇಶ್ಪುರ ರೋಡ್ಗೆ ಹೋಗುವಂತ ಮಾರ್ಗ ಮಧ್ಯ ಒಂದು ಕಾಫಿ ತೋಟ. ಸೊ ಅಲ್ಲಿಗೆ ಹೋಗಿ ವಿಕ್ರಾಂತ್ ಬೀಳ್ತಾನೆ. ಇಮಿಡಿಯೇಟ್ ETF ಸಿಬ್ಬಂದಿ ಸ್ಟಾಫ್ಸ್ ಎಲ್ಲರೂ ಕೂಡ ಹೋಗಿ ವಿಕ್ರಾಂತ್ಗೆ ಹಗ್ಗವನ್ನ ಕಟ್ಟಿ ನಂತರದಲ್ಲಿ ಆ ಒಂದು ಆನೆನ ಮೇನ್ ರೋಡ್ಗೆ ಕರ್ಕೊಂಡ್ ಬರ್ತಾರೆ. ಕಂಪ್ಲೀಟ್ ರೋಡ್ ಬ್ಲಾಕ್ ಆಗಿತ್ತು. ನೋಡ್ತಿರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಸುಮಾರು ಈ ಒಂದು ಕಾರ್ಯಾಚರಣೆಯಲ್ಲಿ 200 ಸಿಬ್ಬಂದಿ ವರ್ಗದವರು ಕೆಲಸ ಮಾಡಿದ್ದಾರೆ. ನಿಜಕ್ಕೂ ಕೂಡ ಹಾಸನ್ ಡಿವಿಷನ್ ಟೀಮ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಸೂಪರ್ ಆಗಿ ಒಂದು ಕಾರ್ಯಾಚರಣೆ ಪ್ರೊಸೆಸ್ ನೋಡಿ ತುಂಬಾ ರೋಚಕವಾಗಿತ್ತು. ಅಲ್ಲಿ ಎಲ್ಲ ಒಂದು ಜನತೆ ಕಣ್ತುಂಬಿಕೊಂಡಿದ್ದಾರೆ. ಸೊ ಹಾಗೆ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ, ವಿಕ್ರಾಂತ್ ನ ಏನ್ ಮಾಡ್ತಾರೆ, ಸಾಕ್ತಾರ, ಏನ್ ಮಾಡ್ತಾರೆ ಅಂತ. ಎಸ್, ಖಂಡಿತ ಆನೆನ ಈಗ ಪಳಗಿಸ್ತಾ ಇದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಒಂದು ಕರಡಿ ಸಹೋದರ ಅಂತ ಹೇಳ್ಬೋದು ನಮ್ಮ ವಿಕ್ರಾಂತ್ ನ ಈಗ ಸಕ್ರೆ ಬೈಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸಕ್ರೆ ಬೈಲ್ ಕ್ರಾಲ್ಗೆ ಹಾಕ್ತಾರೆ. ಫ್ಯೂಚರ್ ನಲ್ಲಿ ಸಕ್ರೆ ಬೈಲ್ ನಲ್ಲಿ ವಿಕ್ರಾಂತ್ ನ ನೋಡಬಹುದು, ಹೊಸ ನಾಮಕರಣ ಮಾಡ್ತಾರೆ. ವಿಕ್ರಾಂತ್ ನ ಬಿಡಕ್ಕೆ ಮಹೇಂದ್ರ, ಭೀಮಾ ಮತ್ತೆ ನಮ್ಮ ಏಕಲವ್ಯ ಬಿಕ್ಕೋಡು ಕ್ಯಾಂಪ್ ಇಂದ ಶಿವಮೊಗ್ಗಕ್ಕೆ ಹೋಗ್ತಿದ್ದಾರೆ. ಇವತ್ತು ಸಂಜೆ ಈಗ ಹೊರಟಿರುವಂತದ್ದು ಸುಮಾರು ಒಂದು 7 ಗಂಟೆಗೆ. ನೈಟ್ ಅಷ್ಟೊತ್ತಿಗೆ ಕ್ರಾಲ್ಗೆ ಶಿಫ್ಟ್ ಮಾಡ್ತಾರೆ. ನಾಳೆ ನಾಳಿದ್ದು ಅಥವಾ ರೆಸ್ಟ್ ಇರುತ್ತೆ. ಮತ್ತೊಮ್ಮೆ ಕಾರ್ಯಾಚರಣೆಯನ್ನು ಕೂಡ ಸ್ಟಾರ್ಟ್ ಮಾಡ್ಕೋತಾರೆ. ಸೋಮವಾರ ಅಥವಾ ಭಾನುವಾರ ಕೂಡ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ. ಅಲ್ಲಾಡ್ತಾರೆ ಅದು. ಸರ್ಕಂದ್ರೆ ಪರ್ಕಂದ್ರೆ ಅಲ್ಲೇ ಬರ್ತಾವ್ರಿ. ಈಗ ಅಲ್ಲೇ ಬರ್ತೀವಿ, ನಾವೇ ಅಲ್ಲಿಗೆ ಬರ್ತೀವಿ. ಈಗ ಬರ್ತೀವಿ ಅಲ್ಲೇ ರೀ.
ಪ್ರಶಾಂತ ಎಲ್ಲ ದಾರಿ ಬಿಡ್ತಾರೆ ಈಗ ಆ ಕಡೆಯಿಂದ ಬಂದಿರೋ ಮತ್ತೆ ಫ್ರೆಂಡ್ ಆರಾಮ ಕಾಣುತ್ತೆ ಭೀಮನ್ ಮಾತು ನೋಡಿ ಹೆಂಗೆ ಮಾಡ್ತಾನೆ ಕೊಟ್ಟ ಯಾರಮ್ಮ ಪ್ರೀತಿಕಲ್ಲ ಎಷ್ಟು ಕೊಡ್ಬೇಕು ಎಷ್ಟು ಕೊಡ್ಬೇಕು ದುಡ್ಡು ಏನು 700 ಎಂತದ್ನ ಹೇಳ ಮನ್ಸ ಎಷ್ಟಾ ಕೆ ಜಿಗೆ ಎಷ್ಟು ಅಂತೀನಿ ಕೆ ಜಿಗೆ ಎಷ್ಟು